ಪರಿಸರ ಸಂರಕ್ಷಣೆ ಮತ್ತು ಹಸಿರು ವಾತಾವರಣ ನಿರ್ಮಾಣದ ಉದ್ದೇಶದಿಂದ ತುಮಕೂರು ಜಿಲ್ಲೆಯ ಭೀಮಸಂದ್ರ ಗ್ರಾಮದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 100ಕ್ಕೂ ಹೆಚ್ಚು ಗಿಡಗಳನ್ನ ನೆಟ್ಟು ಅವುಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲಾಯಿತು. ಜಗದ್ಗುರು ರಮಾನಂದಾಚಾರ್ಯ, ನರೇಂದ್ರ ಆಚಾರ್ಯ, ದಕ್ಷಿಣ ಪೀಠ ನಾನಿಸ್ಧಾಮ ಅವರ ಮಾರ್ಗದರ್ಶನದಲ್ಲಿ ಭೀಮಸಂದ್ರ ಗ್ರಾಮದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಜಾತಿಯ 100 ಗಿಡಗಳನ್ನ ನೆಡಲಾಗಿದ್ದು, ಅವುಗಳನ್ನ ಸಮರ್ಪಕವಾಗಿ ಪೋಷಿಸಿ ಬೆಳೆಸುವ ಕುರಿತು ಗ್ರಾಮಸ್ಥರಿಗೆ ಸಲಹೆ ಮತ್ತು ಮಾರ್ಗದರ್ಶನ ನೀಡಲಾಯಿತು. ಭೀಮಸಂದ್ರ ಗ್ರಾಮದ ಚಂದ್ರಶೇಖರ್, ಶ್ರೀನಿವಾಸ್ ಹಾಗೂ ರಾಹುಲ್ ಅವರ ನೇತೃತ್ವದಲ್ಲಿ 25ರಿಂದ 30ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು, ನೆಟ್ಟ ಗಿಡಗಳನ್ನ ಪೋಷಿಸುವ ಮೂಲಕ ಹಸಿರು ಭಾರತ ನಿರ್ಮಾಣಕ್ಕೆ ಕೈಜೋಡಿಸುವಂತೆ ಕಾರ್ಯಕ್ರಮದಲ್ಲಿ ಕರೆ ನೀಡಲಾಯಿತು. तुमकुर जिला में भीमसंद्रा ग्राम में हम आज ये वृक्षारोपण का कार्यक्रम कर रहे हैं। यहाँ पे पूरा देश में कम से कम अभी तक 3 लाख पेड़ लगाए जा चुके हैं। 5 जुलाई से 19 जुलाई तक 15 दिन में कम से कम 5 लाख एक टारगेट है हमारा। तो आज अभी तक 3 से 3.5 लाख तक लगाया है और कल और 2 दिन में और वर्ल्ड इंडिया में और 1.5 लाख तक पेड़ लगाए जा चुके होंगे। तो ये आने वाली पीढ़ी के लिए हम अच्छा ग्लोबल वार्मिंग की वजह से पूरा तापमान चेंज हो रहा है, उसी वजह से पेड़ लगाए तो सब लोगों को अच्छा खुशी का माहौल भी मिलता है और अच्छा इन्वायरमेंट भी मिलता है। इस वजह से ये प्रोग्राम आयोजन किया है। और आने वाले दिनों में स्वामी जी के जो अलग अलग भिन्न भिन्न प्रोग्राम है, उसके एम्बुलेंस की सेवा है। तो 53 एम्बुलेंस रोड में चलते हैं, किसी का एक्सीडेंट होता है तो तुरंत उठा के उसको हॉस्पिटल में ले जाता है, वो फ्री ऑफ कॉस्ट, उसमें कोई पैसा नहीं लेते। ऐसा एजुकेशन है तो CBS स्कूल चलता है तो गुरुदेव का आश्रम में, तो ऐसे 41 उनके प्रोग्राम है तो पूरे देश में चलते हैं। तो ये प्रोग्राम आज हम भीमसंद्रा में छोटा प्रोग्राम यहाँ पे बना रहे। आने वाले नेक्स्ट ईयर में हम यहाँ पे कम से कम 1000 पेड़ लगाने का हम सोच रहे। तो ये पहला स्टार्ट हमने आज किया है यहाँ पे, तो नेक्स्ट ईयर में और बड़ा करने का हम सोच रहे हैं। जय श्री राम। ಅಭಿವೃದ್ಧಿ ಹೆಸರಿನಲ್ಲಿ ನಾವು ಮರ ಎಲ್ಲ ಕಡಿತಾ ಇದ್ದೀವಿ. ಈಗ ಮುಂದಿನ ಪೀಳಿಗೆಯವ್ರಿಗೆ ಆಕ್ಸಿಜನ್ ಸಹಿತ ಸಿಗದಂಗೆ ಆಗ್ತಾ ಇದೆ. ಈಗ ಅದಕ್ಕೋಸ್ಕರ ನಮ್ಮ ಸ್ವಾಮೀಜಿ ರಾಮಾನಂದ ಸ್ವಾಮೀಜಿ, ನರೇಂದ್ರನಾಥ್ ಸ್ವಾಮೀಜಿ ಅವರು ಈಗ ಗಿಡ ಹಾಕುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ಆಕ್ಸಿಜನ್ ಸಿಗಂಗೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವೇ ವಿಧವಾದಂಥ ಯಾವುದು ಇದು ಇಲ್ದಂಗೆ ಅವರೇ ಸ್ವಯಂವಾಗಿ ಮಾಡ್ತಾ ಇದ್ದಾರೆ, ಗಿಡಗಳು ಹಾಕ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮೊದಲು ಬೆಂಗಳೂರು ಮಾಡಿದ್ದೀವಿ, ಈಗ ತುಮಕೂರಿನಲ್ಲೂ ಶುರು ಮಾಡಿದ್ದೀವಿ. ಪೂರ್ತಿ ಕರ್ನಾಟಕದಲ್ಲೆಲ್ಲ ಕರ್ನಾಟಕ ಪೂರ್ತಿ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಮಹಾರಾಜ್ ಅವರು ದಕ್ಷಿಣ ಪೀಠ ನಾನಿಸ್ಧಾಮಿಂದ ಅವರು ಹೇಳಿದಂತೆ ಇವಾಗ ವೃಕ್ಷಾರೋಹಣ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ತುಮಕೂರು ಭೀಮಸಂದ್ರದಲ್ಲಿ ಮಾಡ್ತಾಯಿದ್ದೀವಿ. ಈಗ ಒಂದೆರಡು ದಿನದಲ್ಲಿ ಎಷ್ಟು ಆಗಿರೋದು, ಒಂದೆರಡು ದಿನದಲ್ಲಿ ಒಂದು 5 ಲಕ್ಷ ಇದು ಅವರು ಹೇಳಿದ ಒಂದು ವಾಕ್ಯದಲ್ಲಿ ಒಂದು ಅರ್ಥ ಇದೆ. ಮತ್ತು ಮುಂದೆ ಒಂದು ವಾತಾವರಣ ಮತ್ತು ಎಲ್ಲ ಕಡೆ ಮರಗಳನ್ನ ಕಡಿತಾ ಇದ್ದಾರೆ, ಆ ಥರ ಆಗಬಾರ್ದು. ಒಬ್ಬ ಭಕ್ತರು ಒಬ್ಬರು ಮರ ನೆಡಲೇಬೇಕು. ಅದು ದೊಡ್ಡದಾಗಿ ಒಳ್ಳೆಯ ಒಂದು ಆಕ್ಸಿಜನ್ ಬರೋದಕ್ಕೆ ಒಂದು ಆಧಾರ ಆಗಿರೋದ್ರಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ವರ್ಷ ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಗುರುವಾಕ್ಯ ಮಂತ್ರ ಮೂಲ ಮಂದಿಗೆ ಅದನ್ನು ಪಾಲಿಸಲೇಬೇಕು ನಾವು. ಜೈ ಶ್ರೀರಾಮ್. ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ್ ದಕ್ಷಿಣ ಪೀಠ ನಾನಿಸ್ಧಾಮ್ ಇವರ ಕಡೆಯಿಂದ ನಾವು ವೃಕ್ಷಾರೋಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿವರೆಗೂ ಸುಮಾರು ಬೆಂಗಳೂರು ನಗರಾದ್ಯಂತ ಮತ್ತು ಈ ತುಮಕೂರಲ್ಲಿ ಇವತ್ತೇ ಬಂದಿರೋದು, ಬಟ್ ಬೆಂಗಳೂರು ನಗರಾದ್ಯಂತ 50,000ಕ್ಕೂ ಮೇಲೆ ನಾವು ವೃಕ್ಷಾರೋಪಣೆಯನ್ನು ಮಾಡಿದ್ದೀವಿ. ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಅವರು ಏನು ಹೇಳ್ತಾರಂದರೆ, ಮುಂದಿನ ಪೀಳಿಗೆಗೋಸ್ಕರ ನಾವು ಈ ವೃಕ್ಷಾರೋಪಣೆಯನ್ನು ಮಾಡಿದರೆ ನಾವು ಇವತ್ತಿನ ಮಾತ್ರ ನೇಮಕ ಅಲ್ಲ, ಮುಂದಿನ ಪೀಳಿಗೆಗೂ ಅದರದ್ದು ಲಾಭ ಸಿಗಬೇಕು ಅಂತ ನಾವು ಈ ವೃಕ್ಷಾರೋಪಣೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಹೆಸರು ನಾಗೇಶ್ ವಿಠಲ್ ಪೌಸ್ಕರ್. ಒಟ್ಟಾರೆ ಪರಿಸರ ಉಳುವಿನ ಸಂದೇಶ ಸಾರಿದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಹೇಂದ್ರ ನಿಕಂ, ಜಗದೀಶ್ ಬೋಜೆ, ಅಶೋಕ್ ಧಾನವಾಡೆ ಹಾಗೂ ಮಹಿಳಾ ಅಧ್ಯಕ್ಷೆ ಲೀಲಾ ಭಾಗಿಯಾಗಿದ್ದರು.